ಕೆಡುಕನ್ನು ಅದಕ್ಕೆ ಹಾಗೆ ಬಿಡಬಾರ್ದು. ಕೆಡುಕನ್ನು ನಾವು ಒಳಿತಿಗೆ ತಿರುಗಿಸುವ ಪ್ರಯತ್ನ ಮಾಡಬೇಕು. ಆವಾಗಲೇ ನಮ್ಮ ಒಳಿತು ಅದು ಸಮಾಜದಲ್ಲಿ ಪಸರಿಸುವಂತ. ಕೆಡುಕಿಗೆ ಕೆಡುಕು ಉತ್ತರ ಆಗುವುದಕ್ಕೆ ಸಾಧ್ಯ, ಕೆಡುಕಿಗೆ ಒಳ್ಳೆಯದೇ ಉತ್ತರ ಆಗುದಲ್ವಾ? ಈಗ ಯಾವುದಾದ್ರೂ ಕಲೆದಾಗಿದ್ರೆ ಆ ಕಲೆಯಿಂದ ನಮ್ಮ ಕಲೆ ದೂರ ಮಾಡ್ಲಿಕ್ಕೆ ಆಗ್ತದೆ? ಆಗುದಿಲ್ಲ. ನೀರು ಬೇಕಾದ್ರೆ ಅದು ಕೂಡ ಶುದ್ಧ ನೀರು ಬೇಕು. ಆ ಶುದ್ಧ ನೀರು ನಾವು ಆಗ್ಬೇಕು, ಆ ಶುದ್ಧತನ ನಮ್ಮಲ್ಲಿ ಬರಬೇಕು. ಆ ಶುದ್ಧತೆ ಹೇಳುವಂತದ್ದು, ಒಂದು ವೇಳೆ ನೀರು ಇಲ್ಲ ಅದು ಗಲೀಜು, ನನ್ಗೆ ಅದರಿಂದ ಕ್ಲೀನ್ ಮಾಡಬೇಡ ಅಂದ್ರೆ ಅದು ಕ್ಲೀನ್ ಆಗ್ತದೆ ಇಲ್ಲ. ನಾನು ಶುದ್ಧಿ ಯಾಕೆ ಅಂದ್ರೆ ಅದು ಬೇರೆಯವರ ಅಶುದ್ಧಿಯನ್ನು ನೀಗಿಸ್ಲಿಕ್ಕೆ ಅಂತ, ಬೇರೆಯವರ ಅಶುದ್ಧಿಯನ್ನು ನಾನು ತೊಳಿಲಿಕ್ಕೆ ಅಂತ, ಅವನ ಮೈಂಡ್ ಸೆಟ್ ಅನ್ನು, ಅಶುದ್ಧಿಯ ಮೈಂಡ್ ಸೆಟ್ ಅನ್ನು ನಾನು ಶುದ್ಧಿಯ ಮೈಂಡ್ ಸೆಟ್ ಅನ್ನಾಗಿ ಬದಲಾವಣೆ ಮಾಡಲಿಕ್ಕೆ ಅಂತ. ನಮಗೆ ಸಂಬಂಧ ಒಳ್ಳೆಯವರಿಂದಲೇ ಮಾತ್ರ ಸಂಬಂಧ ಅಲ್ಲ, ಒಳ್ಳೆಯವರಿಗೆ ಕೆಟ್ಟವರಿಂದಲೂ ಸಂಬಂಧ ಬೇಕು. ಆವಾಗ ಅವರನ್ನು ತಿದ್ದಲಿಕ್ಕಾಗ್ತದೆ ಅಲ್ವಾ? ಒಂದು ಗುಂಡಿಯಲ್ಲಿ ಕಸ ಇದೆ ಅಥವಾ ಒಂದು ಗುಂಡಿಯಲ್ಲಿ ಈಗ ಶೌಚಾಲಯದ ಗುಂಡಿ ಇರ್ತದೆ, ಅದರಲ್ಲಿ ಯಾರು ಇಳಿದು ಅದನ್ನು ಕ್ಲೀನ್ ಮಾಡದೇ ಇದ್ರೆ, ಈಗೆಲ್ಲ ಮೆಷಿನರಿ ಬಂದಿದೆ, ಅದು ಮ್ಯಾನುವಲ್ ಆಗಿ ಮಾಡ್ತಾ ಇದ್ದಾರೆ. ಈಗ ಅವರ ಒಂದು ಕೊಡುಗೆ ನೋಡಿ ಸಮಾಜಕ್ಕೆ ಅಲ್ವಾ, ಎಷ್ಟು ದೊಡ್ಡ ಕೊಡುಗೆ ಅದು. ನಾವು ಅವರನ್ನು ಗೌರವಿಸಬೇಕಾಗಿತ್ತು, ನಾವು ಅವರನ್ನು ದೂರ ಇಟ್ಟೆ, ಅವರ ಹತ್ತಿರ ಬಂದ್ರೆ ನಾವು ದೂರ ಹೋಗ್ತೇವೆ. ಆ ಕೆಲಸ ಒಂದು ವೇಳೆ ಅವರು ಮಾಡದೇ ಇದ್ರೆ, ಈ ಕಸವನ್ನು ತೆಗೆಯುವವರು ನೋಡಿ, ಈ ಕಸ ತೆಗಿಲಿಕ್ಕೆ ನಮ್ಮಲ್ಲಿಗೆ ಬೆಳಿಗ್ಗೆ ಬರಲಿಕ್ಕೆ ನಗರಸಭೆ ಅಥವಾ ನಮ್ಮ ಇದರಲ್ಲಿ BBMP ಅವರಿಗೆ ನಾವು ಎಷ್ಟು ಗೌರವ ಕೊಡಬೇಕು, ಈ ಸಮಾಜದಲ್ಲಿ ನಾವು ಅವರಿಗೆ ಎಷ್ಟು ಗೌರವ ಕೊಡಬೇಕು. ನಾವು ಡಾಕ್ಟ್ರಿಗೆ ಗೌರವ ಕೊಡ್ತೇವೆ, ಆದ್ರೆ ಅವರಿಗೆ ಗೌರವ ಕೊಡ್ತೇವ? ಡಾಕ್ಟ್ರು ಕೂಡ ನಮ್ಮ ಪ್ರಾಣ ಉಳಿಸ್ತಾರೆ ಅಥವಾ ನಮ್ಗೆ ಏನಾದ್ರೂ ರೋಗ ರುಜಿನ ಬಂದ್ರೆ ದೂರ ಮಾಡ್ತಾರೆ ಹೇಳುವುದಕ್ಕೆ ಡಾಕ್ಟ್ರಿಗೆ ಗೌರವ ಕೊಡ್ತೇವೆ. ಈಗ ಅವರು ಅದೇ ಕೆಲಸ ಮಾಡುವುದಲ್ವ ಸಮಾಜದಲ್ಲಿ? ಒಂದು ವೇಳೆ ಒಂದು ದಿವಸ ಅವರು ಸ್ಟ್ರೈಕ್ ಮಾಡಿದ್ರೆ ನಮ್ಮ ಪರಿಸರ ಎಷ್ಟು ಪರಿಸ್ಥಿತಿ ಹಾಳಾಗ್ತದೆ, ಎಷ್ಟು ರೋಗ ರುಜಿನಗಳು ಅದರ ಮೂಲಕ ನಮ್ಗೆ ಬರ್ತದೆ. ಆ ಡಾಕ್ಟರ್ ಗೌರವವನ್ನು ಅವರಿಗೆ ಕೊಡುವುದಿಲ್ಲ, ಅವರನ್ನು ನಾವು ಕೀಳರಿಮೆಯಿಂದ ನೋಡ್ತೇವೆ. ಈ ಮೈಂಡ್ ಸೆಟ್ ನಮ್ದು ಬದಲಾವಣೆ ಆಗ್ಬೇಕು. ಒಬ್ಬ ಕ್ಷೌರಿಕ, ನಾನು ಎಷ್ಟೋ ಕಡೆ ಹೇಳಿದೆ, ಒಂದು ಕಡೆಯಲ್ಲಿ ನಮ್ದು ಕ್ಷೌರಿಕರ ಮಂಗಳವಾರ ದಿವಸ ಕ್ಷೌರಿಕರನ್ನು ಕರೆದು ಎಲ್ಲ ಅವರ ಕುಟುಂಬ ಸಮೇತ ಕರೆದು, ನಾನು ಅವರಲ್ಲಿ ಹೇಳಿದೆ, ಒಂದು ವೇಳೆ ನೀವು ಈ ಕಸುಬು ಬಿಟ್ರೆ ನಾವೆಲ್ಲರೂ ಕೂಡ ಹುಚ್ಚರಂತೆ ತಿರುಗಬೇಕು ಇಲ್ಲಿ ಅಂತ. ಏನ್ ಸರಿ ಪ್ರಶ್ನೋತ್ತರ ಸಂದರ್ಭ ನೀವು ಹೇಳಿದ್ರಲ್ಲ ಸರ್, ನಾವಿಲ್ದಿದ್ರೆಲ್ಲ ಹುಚ್ಚರಂತೆ. ನೀವಿಲ್ಲ ಅಂದ್ರೆ ನೋಡಿ, ಕೂದಲು ಬೆಳೀತದೆ, ನಮ್ದು ಗಡ್ಡ ಬೆಳೀತದೆ, ಮೀಸೆ ಬೆಳೀತದೆ, ಅದು ಯಾರು ಬೆಳೆಸಿಕೊಳ್ಳುವುದು? ಹುಚ್ಚರಲ್ವಾ? ನಾವಾಗಿ ಕಟ್ ಮಾಡ್ಕೊಳ್ಳೋದಿಲ್ಲ. ಸೊ ನೋಡಿ, ಕ್ಷೌರಿಕರನ್ನು ನಾವು ಎಷ್ಟು ಗೌರವಿಸಬೇಕು, ಈ ಕಸ ತೆಗೆಯುವವರನ್ನು ನಾವು ಎಷ್ಟು ಗೌರವಿಸಬೇಕು. ನಾವು ವೈದ್ಯರನ್ನು ಗೌರವಿಸ್ತೇವೆ, ಇಲ್ಲಿಯ ವಕೀಲರನ್ನು ಗೌರವಿಸ್ತೇವೆ, ಅಥವಾ ಇಲ್ಲಿಯ ಪ್ರಾಂಶುಪಾಲರನ್ನು ಅಥವಾ ನಮ್ಮ ಅಧ್ಯಾಪಕರನ್ನು ಗೌರವಿಸ್ತೇವೆ. ಈ ಸಮಾಜಕ್ಕೆ ಎಲ್ಲರೂ